ಹತ್ತು ಅವತಾರ ಭಗವಾನನೇ ಮುತ್ತಿನ ರೂದಿ ಬೆಳಗುವಿನ ಬಾಳು ಬೆಳಗಿಸುವ ದೇವನೇ ಭಕ್ತರುದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮುತ್ತಿನ ರೂದಿ ಬೆಳಗುವಿನ ಬಾಳು ಬೆಳಗಿಸುವ ದೇವನೇ ಭಕ್ತರುದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಭಕ್ತರುದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಭಕ್ತರುದ್ಧರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮುತ್ತಿನ ರೂದಿ ಬೆಳಗುವಿನ ಬಾಳು ಬೆಳಗಿಸುವ ದೇವನೇ ಭಕ್ತರುದ್ಧರಿಸೋ ಪರಮಾತ್ಮನೇ ದೇವ ಮಳೆ ರಾಯನೇ ರೈತರ ಕೂಗು ಕೇಳಬಾರ್ದು ಅಂತ ಕಿವುಡನಾಗಿ ಕುಳಿತಿರುವೇನು ನನ್ನಪ್ಪ ರೈತರು ಸಾಕಷ್ಟು ಸಾಲ ಶೂಲವನ್ನ ಮಾಡಿ ಈ ಭೂತಾಯಿ ಒಡಲಿಗೆ ಬೀಜ ಬಿತ್ತಿದ್ರು ಕೂಡ ಬಿತ್ತಿ 2 ತಿಂಗಳಾದ್ರೂ ಕೂಡ ನಿನ್ನ ಅಂತಃಕರಣೆ ಮೂಡಲಿಲ್ಲ ಈ ರೈತರ ಮೇಲೆ ಅಂದಾಗ ರೈತರು ಯಾವ ಭರವಸೆಯಿಂದ ಈ ಭೂಮಿ ಮೇಲೆ ಬದುಕಬೇಕು ಹೇಳು ದೇವ ಹೇಳು ನಿರ್ಮಲಾ ತಂಗಿ ನಿರ್ಮಲಾ ಯಾರು ಓ ಅಣ್ಣ ಬಾನ ಹೊಲಕ್ಕೆ ಹೋಗಿ ಈಗ ಬಂದೇನಣ್ಣ ಹೌದಮ್ಮ ಹೊಲಕ್ಕೆ ಹೋಗಿ ಬಂದೆ ಹೊಲದಲ್ಲಿ ಹೋಗಿ ಕುಳಿತು ಬಿತ್ತಿದ ಪೈರನ್ನು ನೋಡಿದರೆ ಈ ರೈತರ ಒಡಲಿಗೆ ಬೆಂಕಿ ಇಟ್ಟಂತಾಗುತ್ತದೆ ಅಮ್ಮ ಬೆಂಕಿ ಇಟ್ಟಂತಾಗುತ್ತದೆ ಅಣ್ಣ ಮಳೆ ಆಗ್ಲಿಲ್ಲ ಅಂತ ಮನಸ್ಸಿಗೆ ತಾಪ ಮಾಡ್ಕೊಳ್ಬೇಡಣ್ಣ ಇಂದಿಲ್ಲ ನಾಳೆ ಆದ್ರೂ ಈ ರೈತರ ಕೂಗು ಆ ಮೇಘರಾಜನ ಕಿವಿಗೆ ಮುಟ್ಟುತ್ತೆ ಮುಟ್ಟುತ್ತೆ
ಪ್ರಯೋಜನ ಇಲ್ಲ ಮಾತಂಗಿ. ಸತ್ತ ಮೇಲೆ ಹಳ್ಳ ಹರಿದರೇನು, ಸತ್ತ ಹೆಣಕ್ಕೆ ಶೃಂಗಾರ ಮಾಡಿದರೇನು, ಯಾವುದಕ್ಕೂ ಪ್ರಯೋಜನ ಇಲ್ಲ. ದಿನನಿತ್ಯ ಬಡ ರೈತರು ನೇಣು ಹಾಕಿಕೊಂಡು ಸಾವಿಗೆ ಶರಣಾಗಿರುತ್ತದೆ ಕೊಂಡು. ನಮ್ಮಂತ ಬಡ ರೈತರು ಕೂಡ ಸಾವಿಗೆ ಶರಣಾಗಬೇಕೆನಿಸುತ್ತದೆ ಅಮ್ಮ, ಸಾವಿಗೆ ಶರಣಾಗಬೇಕೆನಿಸುತ್ತದೆ. ಅಣ್ಣ ಎಂತ ಹೇಳಿತನದ ಮಾತನ್ನಾಡುತ್ತಿರುವೆ ನಾನೇನು? ಮಲೆರಾಯ ಕೈ ಕೊಟ್ಟರೆ ಸಾವಿಗೆ ಶರಣಾಗ್ಬೇಕೆ? ಅಣ್ಣ ಸಾಲಕ್ಕೆ ಹೆದರಿ ನೇಣು ಹಾಕಿಕೊಳ್ಳೋನು ಗಂಡ ಸಲ್ಲಣ್ಣ. ನರ ಸತ್ತ ನಾಮರ್ದ. ದೇವರು ವಜ್ರದಂತ ದೇಹ ಕೊಟ್ಟಿದ್ದಾನೆ. ಈ ಊರಲ್ಲಿ ಆಗದಿದ್ರೆ ಏನಾಯ್ತು, ಇನ್ನೊಂದು ಊರಿಗಾದರೂ ಹೋಗಿ ದುಡಿದು ಜೀವನ ಸಾಗಿಸೋಣ. ಶಂಕರ್, ಎಲ್ಲಿ ಹೋಗಿ ದುಡಿದರೇನಪ್ಪ? ಹಗಲಿರುಳು ದುಡಿದರು ಹೊಟ್ಟೆ ಬಟ್ಟೆಗೆ ಸಾಲುತ್ತಿಲ್ಲ ಅಂದಾಗ ಎಲ್ಲಿ ದುಡಿದರೇನು? ಅಣ್ಣ ಸಾಲಕ್ಕೆ ಚಿಂತಿಸಿ ಸಣ್ಣಾಗಿ ಸ್ವರ್ಗಬೇಡ ನಾನೇನು. ನಮ್ಮ ಭಾರತ ದೇಶವೇ ಸಾಲಕ್ಕೆ ಸಿಲುಕಿರುವಾಗ ಇನ್ನು ನಮ್ಮಂತ ರೈತರು ಸಾಲ ಮಾಡುವುದು ತಪ್ಪೇ? ಅಣ್ಣ ನೋಡಣ್ಣ, ಸಾಲ ಮಾಡಿದವನು ಹರಿದು ಸಾಯಲ್ಲ, ಗಳಿಕೆ ಮಾಡಿದವನು ಕಟ್ಟಿಕೊಂಡು ಸಾಯಲ್ಲ. ಜೀವನವಿರುವವರೆಗೂ ದುಡಿದು ಸಾಲ ತೀರಿಸೋಣ. ಇದೇನು ನನ್ನನ್ನ ಇವತ್ತು ಕೈಯಲ್ಲಿ ಏನೇ ಹಿಡಿದುಕೊಂಡು ಬಂದಿರುವ ಹಾಗಿದೆ. ಈ ಮುದ್ದು ತಂಗಿಗೆ ಏನಾದರೂ ತಂದಿರುವೆ ನನ್ನ? ಹೌದಾ ಮಾತಂಗಿ, ನಿನಗಾಗೆ ತಂದಿರುವೆ. ಏನ್ ತಂದಿದ್ಯೋ ಶಂಕರ್ ತಂಗಿಗೆ? ಅಣ್ಣ ಊರಲ್ಲಿರುವ ಹೆಣ್ಣು ಮಕ್ಕಳಿಗೆ ಹೊಸ ಸೀರೆ ಉಡಿಸಿ ಈ ನನ್ನ ಮಗನ ತಂಗಿಗೆ ಆನಂದ ಬಿಡ್ಬೇಕಂತ ಸೀರೆ ತೆಗೆದುಕೊಂಡು ಬಂದೆ ನನ್ನ. ಹೋಗಣ್ಣ ನೀನು. ಅಣ್ಣ, ಕೈಯಲ್ಲಿ ಕಾಸಿಲ್ಲದೆ ಇರಬೇಕಾದ್ರೆ ಈ ಕಿಮ್ಮತ್ತಿನ ಸೀರೆಯನ್ನ ನನಗೆ ಯಾಕೆನ್ನ ತರಲಿಕ್ಕೆ ಹೋದೆ? ಇದನ್ನ ತರದೆ ಹೋಗಿದ್ರೆ ಒಂದು ವಾರ ಹೊತ್ತು ಊಟಕ್ಕಾದ್ರೂ ಆಗ್ತೈತ್ರಿ ನನ್ನ. ಹುಚ್ಚಮ್ಮ, ಹೊಟ್ಟೆಗೆ ಊಟ ಹಾಕಿಕೊಳ್ಳೋದು ನಿನ್ನ ಸಂತೋಷಕ್ಕಿಂತ ಹೆಚ್ಚಿಂದೇನಮ್ಮ. ಈ ಅಣ್ಣಂದಿರೇತರು ಕೂಡ ತಂಗಿಗೆ ಒಂದು ಹೊಸ ಸೀರೆ ತರುವ ಕೆಮ್ಮತ್ತಿಲ್ಲದ ನಾಮತರು ಅಂತ ಕೇಕೆ ಹಾಕಿ ನಗುತ್ತಿದೆಯಮ್ಮ ಈ ಸಮಾಜ. ಅಣ್ಣ, ಈ ಸಮಾಜದ ನಿಂದನೆಗೆ ನಾವ್ಯಾಕನ್ನ ಕಿವಿಗೊಡ್ಬೇಕು? ಅಣ್ಣ, ನಮಗೆ ಉಣ್ಲಿಕ್ಕೆ ಅನ್ನ ಇಲ್ಲ, ಉಡ್ಲಿಕ್ಕೆ ಬಟ್ಟೆ ಇಲ್ಲ ಅಂದ್ರ ಈ ಸಮಾಜ ಏನಾದ್ರೂ ತಂದು ಕೊಡ್ತೈತೆ ನನ್ನ? ಇಲ್ಲಣ್ಣ, ಇಲ್ಲ. ನನ್ನ ಅಣ್ಣಂದಿರ ಗುಣ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆಯಣ್ಣ. ನನ್ನ ಅಣ್ಣಂದಿರ ಗುಣ ಬಂಗಾರದಂತ ಗುಣದೋಳು. ಅವರಿಬ್ಬರು ನನ್ನ ಎರಡು ಕಣ್ಣುಗಳಿದ್ದಂತೆ ಅಣ್ಣ, ಕಣ್ಣುಗಳಿದ್ದಂತೆ. ತಂಗಿ, ಈ ಎರಡು ಕಣ್ಣುಗಳಿಗೆ ಯಾವುದೇ ಕಳಂಕ ಬರದಂತೆ ಕಾಯ್ದುಕೊಂಡು ಹೋಗುವ ಕರ್ತವ್ಯ ನಿನ್ನದಮ್ಮ. ಹಾಗೆ ಶ್ರೀಮಂತ ವರನನ್ನು ನೋಡಿ ಮದುವೆ ಮಾಡಿ ಸುಪ್ಪತ್ತಿಗೆಲೆ ತೇಲಾಡಿಸುವಂತೆ ಮಾಡುದು ಈ ನಿನ್ನ ಅಣ್ಣಂದಿರ ಕರ್ತವ್ಯ ಅಮ್ಮ, ಈ ನಿನ್ನ ಅಣ್ಣಂದಿರ ಕರ್ತವ್ಯ. ಹೋಗಣ್ಣ ನೀನು. ಯಾವಾಗ ನೋಡಿದ್ರು ನನ್ನ ಮದುವೆ ಸುದ್ದಿನೇ ಮಾತಾಡ್ತಿರ್ತೀಯ ಅಣ್ಣ. ಈಗ ಮದುವೆ ಸುದ್ದಿ ಬಿಟ್ಬಿಡು, ಮೊದಲು ಬಿಸಿ ಬಿಸಿ ಅಡುಗೆ ಮಾಡ್ತೀನಿ, ಊಟ ಮಾಡುವಂತೆ ಬಾ ಅಣ್ಣ. ನಡೆ ಅಮ್ಮ, ಊಟ ಮಾಡಿ ಮುಂದಿನ ಕಾರ್ಯ ಮಾಡೋಣ. ಅಣ್ಣ, ಊಟ ಮಾಡುವ ಮೊದಲು ಈ ನನ್ನ ತಂಗಿಯ ಕಂಠದಿಂದ ಒಂದು ಗೀತೆಯನ್ನಾದರೂ ಹಾಡಿಸಬಹುದೇ? ಆಯ್ತಣ್ಣ, ನೀನ್ ಇಷ್ಟದಂತೆ ಎಲ್ಲರೂ ಸೇರಿ ಹಾಡಿ ನಡೆಯೋಣ. ಓ ಚಿಲಿಪಿಲಿಗಳ ಪದಗೂಡಿ ಚಿಲಿಗಳ ಕೇಳಿ, ಓ ಜಿಗಿ ಜಿಗಿದೋಡುವ ಕುರಿಮರಿಗಳ ಜೊತೆಗೂಡಿ, ಆಸೆ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ಜ್ಯೋತಿ ಅವಳೇ ನಮ್ಮ, ಬಂಗಾರದಂತ ಬೊಂಬೆಯು ಆಸೆ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ಜ್ಯೋತಿ ಅವಳೇ ನಮ್ಮ, ಬಂಗಾರದಂತ ಬೊಂಬೆಯು ಗಿರಿಜಾರ ಗಂಗೆ ಮಲೆನಾಡ ತುಂಗೆ ಕಾವೇರಿ ತಂಗಿಯೇ ಮೈದಾದ್ರಿ ಪತ್ರೆ ಎಲ್ಲರೂ ಸೇರವಳ ಪಾದ ತುಂಬಿರೆ ಆಸೆ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ಜ್ಯೋತಿ ಅವಳೇ ನಮ್ಮ.
ಹರಿಸುವೆ ಅವಳ ಪದ ಭೂಮಿಗೆ ಲೋಕದಂತೆ ಕಾಯುವೆ ನಡೆದಾರಿ ಗೆಲ್ಲುವ ಭೂಮರಾಶಿ ಚೆಲ್ಲೋ ನನ್ನ ಬಂಗಾರಿಗೆ ಆಸೆ ಮೈಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿ ಅವಳೇ ನಮ್ಮ ಬಂಗಾರದಂತ ಬೊಂಬೆಯೋ ಚಂದ್ರನನ್ನು ಇವಳ ತಂಗಿಗೆ ನೀಡುವೆ ಗೋಧುರದ ಹಾಡುತ್ತಾ ತುತ್ತ ನೀಡುವೆ ಖುಷಿಯಂತೆ ಆಗ ಸಿಹಿ ಮಾತು ಬೇಡುವೆ ಕರುಗಳಾದರೂ ಇವಳ ನನ್ನ ತಾಯಿಯು ಮಮತೆ ಬಳ್ಳಿಯಾದರೂ ನನ್ನ ಉಸಿರು ದೇವಿ ಬದುಕಲ್ಲ ನನ್ನ ಬಂಗಾರಿಗೆ ಮಲ್ಲಿಗೆ ಬರುತ್ತಾಳಮ್ಮ ಮೂರ ಜ್ಯೋತಿ ಇವಳೇ ನಮ್ಮ ಬಂಗಾರದಂತ ಬೊಂಬೆಯು ಅಣ್ಣ ಬಿಸಿ ಬಿಸಿ ಅಡುಗೆ ಮಾಡಿದ್ರೆ 6 ಹೋಗುತ್ತೆ, ಊಟ ಮಾಡುವಂತೀವ. ಅಣ್ಣ ತಂಗಿಯನ್ನು ಕರೆದುಕೊಂಡು ನೀನು ಊಟ ಮಾಡು, ನಾನು ಸ್ವಲ್ಪ ಆ ಗೌಡನ ಸಮಾಚಾರ ತೆಗೆದುಕೊಂಡು ಬರ್ತೀನಿ. ಆಯ್ತು ಶಂಕರ್. ಬನ್ನಿ. ಅಧಿಕಾರ, ಸರ್ವಾಧಿಕಾರ, ದೇಶದ್ರೋಹಿಗೊಂದು ಅಧಿಕಾರ. ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿ ಮತ ಪಂಥ ಧರ್ಮಕ್ಕೊಂದೊಂದು ಅಧಿಕಾರ. ಹಣವಿದ್ರೆ ರಾಜಕೀಯ, ಹಣವಿದ್ರೆ ಅಧಿಕಾರ, ಹಣವಿದ್ರೆ ಸಕಲಿಷ್ಟಾರ್ಥ. ಹಣ ಬಲದಿಂದ ಕೆಂಪುಗೂಟದ ಕಾರಲ್ಲಿ ಮೆರೆಯುವ ಕಹಾನೆ